ಹರೇ ಕೃಷ್ಣ, ವೆಲ್ಕಮ್ ಟು ಮೈ ಮಿನಿ ಲಾಗ್. ಇಂದು ಮಹಾಗಣಪತಿಯ ಶೋಭಾಯಾತ್ರೆ ನಡೆದಿದ್ದು 13/9/2025 ಅಂದ್ರೆ ನಿನ್ನೆ ಆಗಿರೋ ಶೋಭಾಯಾತ್ರೆ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಶೋಭಾಯಾತ್ರೆ ಪ್ರತಿಯೊಂದು ಹೇಳ್ತೀನಿ ಈ ವಿಡಿಯೋದಲ್ಲಿ, ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಎಲ್ಲಾ ಸದಸ್ಯರು ಗಣಪತಿಯ ಶೋಭಾಯಾತ್ರೆಗೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡ್ರು. ಸುಮಾರು 11:30 ಆಗಿತ್ತು. ಮಹಾಗಣಪತಿಗೆ ಮಹಾಮಂಗಳಾರತಿ ಮಾಡಿ ಆದ್ಮೇಲೆ ರೋಪಿನ ಸಹಾಯದಿಂದ ಅದನ್ನ ಎತ್ತುತ್ತಾರೆ. ಎತ್ತಿದ ಮೇಲೆ ರಥದ ಮೇಲೆ ಕೂರಿಸ್ತಾರೆ. ರಥದ ಮೇಲೆ ಕುತ್ಕೊಂಡಾಗ ನಮ್ಮ ಗಣಪತಿಗೆ ಏನೋ ಒಂಥರ ಸೌಂದರ್ಯ ಹೆಚ್ಚಾಯ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಿರೋ ಈ ಗಣಪತಿಗೆ ದೃಷ್ಟಿ ಆಗ್ಬಾರ್ದು ಅಂತ ದೃಷ್ಟಿಯನ್ನ ತೆಗೆದ್ವಿ. ದೃಷ್ಟಿಯನ್ನ ತೆಗೆದ್ಮೇಲೆ ಶೋಭಾಯಾತ್ರೆ ಸ್ಟಾರ್ಟ್ ಆಯ್ತು. ಸುಮಾರು 2:15 ಆಗಿರೋದ್ರಿಂದ ತುಂಬಾ ಲೇಟ್ ಆಯ್ತು ಅಂತ ಜನಗಳೆಲ್ಲ ಕಾಯ್ತಾ ಇದ್ರು. ಅದ್ರ ಜೊತೆಗೆ ಸುಮಾರು 6 ಡಿಜೆ ಕಾಯ್ತಾ ಇತ್ತು ನಮಗೋಸ್ಕರ. ಡಿಜೆನ ಕೊಡೋಣ ಅನ್ನುವ ಸಮಯದಲ್ಲಿ ನಮ್ಮ ಬಜರಂಗ ದಳದವರು ಪ್ರತಿಭಟನೆ ಮಾಡಿದ ಫಲಕ್ಕೆ ನಮಗೆ 6 ಡಿಜೆಯನ್ನು ಸಿಕ್ತು. ಇವರ ಈ ಒಂದು ಪರಿಶ್ರಮದಿಂದ ಈ ಶೋಭಾಯಾತ್ರೆಯು ಅದ್ಭುತವಾಗಿ ನಡೆಯಲಾಯಿತು. ನಾವು ಸರ್ಕಲ್ಗೆ ಹೋಗುವಷ್ಟರಲ್ಲಿ 8 ಗಂಟೆ ಆಗಿತ್ತು. 8 ಗಂಟೆ ಆದ್ರೂ ಇಷ್ಟೊಂದು ಜನ ತುಂಬಿಕೊಂಡಿದ್ರು. ಬರೀ ಗಣಪತಿ ಮುಂದೆನೆ ಜಾಸ್ತಿ ಜನ ತುಂಬಿಕೊಂಡಿರ್ತಾರಂತ ನಾವ್ ಅನ್ಕೊಂಡ್ರೆ ಸರ್ಕಲ್ ಅಲ್ಲಿ ಬರೋ 4 ದಿಕ್ಕಲ್ಲೂ ಕೂಡ ತುಂಬಾ ಜನ ತುಂಬಿಕೊಂಡಿದ್ರು. ಸರ್ಕಲ್ ಬಂದಾದ್ಮೇಲೆ ಗಣಪತಿಗೆ ದೃಷ್ಟಿನ ತೆಗೆದು ಕೂಡ ಮಹಾಮಂಗಳಾರತಿಯನ್ನು ಮಾಡ್ತಾರೆ. ಆರತಿ ಆದ್ಮೇಲೆ ಶೋಭಾಯಾತ್ರೆ ಮುಂದುವರಿಸ್ತಾರೆ. ಪ್ರತಿ ಬಾರಿಯೂ ಗಣಪತಿಯ ವಿಸರ್ಜನೆ ಮಾಡೋದು ನಮ್ಮ ಚಂದ್ರವಳ್ಳಿಯ ಹೊಂಡದಲ್ಲಿ. ಗಂಟೆ 12 ಆಗಿತ್ತು. ಅದಕ್ಕೆ ಜನರೆಲ್ಲ ಕಾಯ್ತಾ ಇತ್ತು. ಈ ಕ್ಷಣಕ್ಕೆ ಅಲ್ವಾ ಎಲ್ಲರೂ ಇಷ್ಟು ದಿನ ಕಾಯ್ತಾ ಇದ್ದಿದ್ದು. ಗಣಪತಿಯ ವಿಸರ್ಜನೆ ಮುಂಚೆ ನಾವು ಒಂದು ಆರತಿ ಮಾಡ್ತೀವಿ. ಅದು ನಮ್ಮ ಹಿಂದೂ ಮಹಾಗಣಪತಿಗಲ್ಲ. ನಾವು ಹಿಂದೂ ಮಹಾಗಣಪತಿಯ ಜೊತೆಗೆ ಇನ್ನೂ 3 ಗಣಪತಿಯನ್ನ ಸಣ್ಣದಾಗಿ ತಂದಿರ್ತೇವೆ. ಆ ಸಣ್ಣ ಗಣಪತಿಯನ್ನ ಪೂಜೆ ಮಾಡಿ ಮೊದಲು ಆ ಹೊಂಡಗೆ ಬಿಡ್ತಾರೆ. ಗಣಪತಿಯ ವಿಸರ್ಜನೆ ಮಾಡುವಾಗ ನಮ್ಮ ಕಾರ್ಯಕರ್ತರನ್ನು ನೋಡಕ್ಕೆ ಆಗ್ತಿರ್ಲಿಲ್ಲ. ಯಾಕೇಳಿ ತರುವಾಗ ಖುಷಿ ಇತ್ತು, ಆದ್ರೆ ಹೋಗುವಾಗ ಖುಷಿ ಇರಲಿಲ್ಲ. ಗಣಪ ಹೋಗುವಾಗ ತನ್ನ ಬಲಗಡೆ ಕೈಯಿಂದ ಏನಾದರೂ ಒಂದು ಕೊಟ್ಟೆ ಹೋಗ್ತಾನೆ. ಅದು ನಮಗೆ ಸೂಚನೆ ಆಗಿರುತ್ತೆ. ಗಣಪತಿಯ ವಿಸರ್ಜನೆ ಆದ್ಮೇಲೆ ಎಲ್ಲ ಕಾರ್ಯಕರ್ತರಿಗೂ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಫಾಲೋ ಮಾಡೋದನ್ನ ಮರಿಬೇಡಿ. ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಮತ್ತೆ ಮುಂದಿನ ಬ್ಲಾಗ್ ಸಿಗ್ತೀನಿ. ಬಾಯ್ ಬಾಯ್.